ಈ ಒಂದು ವಿಡಿಯೋದಲ್ಲಿ ಯಾವುದೇ ತರಹದ ಬೇರೆಯವರ ವಿಡಿಯೋವನ್ನು ಕದ್ದು ಹಾಕಿಲ್ಲ ಅಥವಾ ಬೇರೆ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಜಾಯಿನ್ ಮಾಡಲಾಗಿಲ್ಲ. ಹಾಗೂ ಈ ಒಂದು ವಿಡಿಯೋ ಓನ್ ಕ್ರಿಯೇಟರ್ ಆದ ನನಗೆ, ಸೋಲೋ ಕ್ರಿಯೇಟರ್ ಆದ ನನಗೆ ಸ್ವಂತವಾಗುತ್ತದೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್ ಹಲೋ ವ್ಯೂವರ್ಸ್, ಹಾಯ್ ಹಲೋ RRF, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಬೆಳಿಗ್ಗೆ 3:30 ಇವಾಗಿನ್ನು 3:30 ಇರಿ ಒಂದು ನಿಮಿಷ ನೋಡ್ಕೋತೀನಿ. 4 ಗಂಟೆ. ಸೊ ಸದ್ಯಕ್ಕೆ ಇವಾಗ 4 ಗಂಟೆ ಆಯಿತು. ಬೆಳಗ್ಗೆ 4 ಗಂಟೆಗೆ ಇಲ್ಲಿಂದ ಒಂದು ಹೊಸಕೋಟೆಗೆ ಹೋಗ್ತಾಯಿದ್ದೀವಿ. ಏನಕ್ಕೆಲ್ಲ ಕೇಳೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಒಂದು ಲಾಂಗ್ ರೈಡ್, ಸೋಲೋ ರೈಡ್ಗೆ ಹೋಗ್ತಾಯಿದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ನನ್ನ ಒಂದು ಸೋಲೋ ರೈಡ್ ಇವಾಗ ಶುರು ಆಗ್ತಿದೆ. ಏನಕ್ಕೆ ಈ ಸೋಲೋ ರೈಡು? ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ನಮ್ಮ MI ಮೊಬೈಲು ಹೊಡೆದೋಗಿತ್ತಲ್ಲ, ಕಾಣಿಸಿದ್ದಿಲ್ಲ ಸ್ವಲ್ಪ ದಿವಸ, ಇವಾಗ ಕಾಣಿಸ್ತಿದೆ. ಬಂತ. ಸೊ ಆನ್ ಆಯಿತು. ಸೊ ಸಾಂಗ್ ಕೇಳಿಕೊಂಡು ಹೊಡೆದೋಗೈತೆ, ಮತ್ತೆ ಗೊತ್ತಾಗ್ತೈತೆ. ಸೊ ಅದಕ್ಕೆ ಗೂಗಲ್ ಮ್ಯಾಪ್ ನೋಡಿಕೊಂಡು ಸ್ವಲ್ಪ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇರ್ತೀರಿ. ಸಾಂಗ್ ಕೇಳೋದು ತಪ್ಪು, ಬಟ್ ಕೆಲವೊಂದು ಒಂದು ಏನಂತಾರಲ್ಲ, ಹೈವೇದಲ್ಲಿ ಯಾರು ಇಲ್ದಿರೋ ಟೈಮಲ್ಲಿ ಒಂದು 2-3 ಸಾಂಗ್ಗಳನ್ನ ಲಾಸ್ಟ್ ಮಾಡ್ತೀರಿ. ಜಾಸ್ತಿ ಯಾರು ಸಾಂಗ್ ಕೇಳಿಸ್ಕೊಂಡು ಹೋಗ್ಬೇಡಿ. ಇನ್ನೊಂದು ಇಂಟರ್ಕಾಮ್ ವೀಡಿಯೋ ಬಂದಿದೆಯಾ, ಸೊ ದಯವಿಟ್ಟು ಆ ಒಂದು ಇಂಟರ್ಕಮ್ನ ತೊಗೊಂಡಿದ್ರೆ ಮಾತ್ರ ತೊಗೊಳ್ಳಿ. ಯಾಕಂದರೆ ಬೆಜ್ಜಾನ್ ಬೆನಿಫಿಟ್ಸ್ ಇದೆ. ಒಂದು ಈ ಥರ ಒಂದು ಕೆಟ್ಟ ಒಂದು ಇದೆ, ವಾಯ್ಸ್ ಕಟ್ ಆಗೋದಾಗಿರಲಿ ಮತ್ತು ಡಿಸ್ಕನೆಕ್ಟ್ ಆಗೋದಾಗಿರಲಿ ಅಂತ ಯಾವುದೇ ಥರ ಒಂದು ಏನದು ಬ್ಯಾಡ್ ನ್ಯೂಸ್ ಇಲ್ಲ, ವೆರಿ ಗುಡ್ ನ್ಯೂಸೇ ಇರೋದು. ಸೊ ಇನ್ನೊಂದು ನಮ್ಮ ಒಂದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ ನೋಡಿ. ಒಂದು ದಿವಸ ಹೆಲ್ಮೆಟ್ಟು ಮತ್ತು ನಮ್ಮ ಬ್ಯಾಗ್, 2 ಬ್ಯಾಗ್ ಇದೆ. ಈಗ ಸದ್ಯಕ್ಕೆ ಗ್ಲೌಸ್ ಆ್ಯಂಡ್ ಇದು, ಇವಾಗ ಸದ್ಯಕ್ಕೆ ಇಲ್ಲಿ ನೋಡಿ ಶೂ ಇದೆಲ್ಲ ಹಾಕ್ಕೊಬಿಟ್ಟಿದ್ದೀನಿ. ಮನೆ ಒಳಗಡೆ ಶೂ ಎಲ್ಲ ಹಾಕ್ಕೊಂಡು ಓಡಾಡ್ತಿದ್ದೀವಿ. ತಪ್ಪು ತಾನೆ ಅಂದರೆ ನಿಜ, ಇದು ರೈಡಿಂಗ್ ಶೂ, ಇದೇನು ಮಾಡೋಕ್ಕಾಗಲ್ಲ. ಇನ್ನು ಸ್ವಲ್ಪ ಹೊತ್ತಿಗೆ ಒಳ್ಳೆ ಕಾಲ ಬರುತ್ತಂತೆ, ಹೋಗ್ಬೇಕಂತೆ, ಮುಂದೊಂದು ಕಾಲ ಬರುತ್ತದೆ. ಸರಿ, ಓಕೆ, ರೆಡಿಯಾಗಿ ಮತ್ತೆ ಒಂದು ಬ್ಲಾಗ್ ಮಾಡ್ತೀನಿ. ಇದು ಹೆಂಗಿರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೆಂಟ್ರಲ್ಲಿ ನಾವು 3-4 ವಾರ ಹಿಂದೆ ಹೋಗಿರುವಂಥ ಒಂದು ಕೆಲವೊಂದು ವೀಡಿಯೋ, ಅಂದರೆ ಇಬ್ಬರು ಹೋಗಿರ್ತೀರಿ, ನಾನು ಮತ್ತು ನನ್ನ ಮಚ್ಚ ಶಿವರಾಜ್ ಹೋಗಿರ್ತೀರಿ. ಸೊ ಅವನು ಹಿಡ್ದಿರೋದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ಸುಮ್ಮನೆ ಇಟ್ಕೊಂಡು ವೇಸ್ಟ್ ಅದೆಲ್ಲ. ಸೊ ಅದು ಕೂಡ ಚೆನ್ನಾಗಿದೆ, ವೀಡಿಯೋ, ಲಾಂಗ್ ವೀಡಿಯೋಸ್ ಥರ ಚೆನ್ನಾಗಿದೆ. ನೆಕ್ಸ್ಟ್ ಏನು ನೋಡೋಣ ಅಂದರೆ, ಆ ರೋಡಲ್ಲೇ ನಾನು ಬಂದು ವೀಡಿಯೋ ಹಿಡಿತೀನಿ. ಸೊ ದಯವಿಟ್ಟು ತಪ್ಪು ತಿನ್ಕೊಳಕ್ಕೆ ಹೋಗಬೇಡಿ. ಜಾಸ್ತಿ ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ಮೊಬೈಲಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅಫ್ಕೋರ್ಸ್ ಹೆವಿಯಾಗಿರುತ್ತೆ. ಕ್ಯಾಮ್ರಾ ತೊಗೊಂಡಿರೋ ಕ್ಯಾಮ್ರಾ ಸದ್ಯಕ್ಕೆ ಬೇರೆಯವ್ರ ಕೈಯಲ್ಲಿದೆ. ಅದಿನ್ನೂ ನಮ್ಮ ಕೈಲಿ ತಲುಪಿದ ಮೇಲೆ ಪಕ್ಕಾ ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡ್ತೀನಿ ಇದರಲ್ಲಿ, ಕ್ಯಾಮ್ರಾದಲ್ಲಿ. ಸೊ ಓಕೆ, ನೀನು ಸ್ವಲ್ಪ ಹೊತ್ತಿಗೆ ಇನ್ನೊಂದು 10 ನಿಮಿಷ ಐತೆ. ಇನ್ನೊಂದು 10 ನಿಮಿಷದಲ್ಲಿ ಇಲ್ಲಿಂದ ಬಿಡ್ತಾನೂ ಒಂದು ಬ್ಲಾಗ್ ಮಾಡ್ತೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸೋಲೋ ರೈಡ್ ಅಲ್ವಾ. ಸೊ RRF ಹೆಂಗಿದ್ದೀರಾ? ಸದ್ಯಕ್ಕೆ ನೋಡಿದ್ರೆ ನನ್ನ ಫೇವ್ರೆಟ್ ಸಾಂಗ್ ಸಿಕ್ಕೀತೆ ಮುಂದಿನದಾರಿ, ಅದೊಂದು ಹಾಕ್ಕೊಂಡು ಸೊ ಚೆನ್ನಾಗಿದೆ. ವರ್ಕಿಂಗ್ ಮಾತ್ರ ಮಸ್ತಾಗೈತೆ ಇದೆಲ್ಲ. ಇನ್ನೊಂದು ರೂಟ್ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ವೈಟ್ ಫೀಲ್ಡಲ್ಲಿ ಇದ್ದೀನಿ, ನೋಡೋಣ ಎಲ್ಲಿವರೆಗೆ ಹೋಗುತ್ತೋ. ಸೊ ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಮೊಬೈಲ್ ಇಲ್ಲ ಅನ್ನೋವಂಥ ಒಂದು ಕಾರಣಕ್ಕೆ ನಾನು ಈ ಥರ ಹಿಡಿತಾ ಇದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ, ಜಾಸ್ತಿ ಜನ ತಪ್ಪು ತಿಳ್ಕೊಬೇಡಿ. ಯಾಕಂದರೆ ಕಷ್ಟ ಆಗೋರು, ಕ್ಯಾಮ್ರಾ ಇದ್ರೂ ನಮ್ಮ ಹತ್ರ ಇಲ್ಲ, ಅದು ಬೇರೆಯವ್ರ ಹತ್ರ ಇದೆ. ಅವ್ನು ಕೊಡೋವರೆಗೂ ನಾವು ಈ ಸದ್ಯಕ್ಕೆ 2 ಮೊಬೈಲೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ನೋಡೋಣ, ಈ ಥರನೇ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ರೈಡಿಂಗ್ ವಿಡಿಯೋ ಸಿಗೋದು ಕಷ್ಟನೇ. ಸೊ ಓಕೆ, ಮ್ಯಾಪ್ ಬೇರೆ ಹಾಕಿದ್ದೀನಿ.
ಓಕೆ, ದಯವಿಟ್ಟು ಲೈಕ್ ಮಾಡಿ. ಸೊ ಇವಾಗ ಸದ್ಯಕ್ಕೆ ಬೆಳಗ್ಗೆ ಆಗೋಯ್ತು. ಒಂದೇ ಒಂದು ರೌಂಡ್ ಅಷ್ಟೇ ನಾವು ವೀಡಿಯೋ ಮಾಡೋಕ್ಕಾಗಿದ್ದು. ಸಾರಿ ಯಾಕಂದರೆ ನಿಮಗೆ ಗೊತ್ತು ನಾವು ಎಂಥ ಕಷ್ಟದಲ್ಲಿದ್ದೀವಿ ಅಂತ. ಸೊ ಓಕೆ ಇವಾಗ ಸದ್ಯಕ್ಕೆ 100-112 ಏನೋ ರೀಚ್ ಆಗಿತ್ತು ಟಾಪ್ ಸ್ಪೀಡು. ಬಟ್ ಇಲ್ಲಿ ಯಾರೂ ಬಂದಿಲ್ಲ, ನಿಜ ಹೇಳ್ಬೇಕಂದ್ರೆ ಯಾರ್ಯಾರೂ ಬಂದಿದ್ದಿಲ್ಲ ಅಡ್ಡಕ್ಕೆ. ಜಸ್ಟ್ ಲಾಂಗ್ ರೋಡ್ ಇದು, ಅದಕ್ಕೋಸ್ಕರ ರೈಸ್ ಮಾಡಿದೆ. ಯಾರು ರೈಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಜಸ್ಟ್ ಫಾರ್ ಎ ಫನ್ ಎಂಟರ್ಟೈನ್ಮೆಂಟ್ ವೀಡಿಯೋ ಅಷ್ಟೇ ಇದು. ದಯವಿಟ್ಟು ಯಾರು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ಓಕೆ ಇಷ್ಟೇ ನಮ್ಮದು. ಇನ್ನೇನು ಮಾಡೋಣ, ಬಾಯ್. ಇವನ್ನ ಎತ್ಕೊಂಡು ಹೋಗ್ಬಿಡ್ತೀನಿ ಏನೋ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತೀನಿ.
ಅಯ್ಯೋ ಯಪ್ಪ ರಕ್ಕ ಸೌಂಡ್ ಗುರು. ಲಿಫ್ಟ್ ನೋಡ್ಲಮ್ಮ. ಓಹೋ ಅದು ಇಡೋರಂಡು ಫುಟ್ ರೆಸ್ಟ್ ಟೈಪ್ ಡೆಡಿ ಹೊಡಿಸೋಣ್ರು ಕಾಲಿಗೆ ತಗಲ್ದಪ್ಪ ನಿಂಕ. ಈ ಊರಲ್ಲೆಲ್ಲ ವಿಚಿತ್ರವಾಗಿ ನೋಡ್ತಾರಪ್ಪ. ಹೆಲ್ಮೆಟ್ ಅಲ್ಲಿ ಗಾಡಿಯಲ್ಲಿ ಹೆಲ್ಮೆಟ್ ಮತ್ತು ಸೌಂಡ್ ಹಾಕೊಂಡ್ರೆ RX 100 ಬಂದಂಥ ಗಾಡಿಗಳು the last super ಆಗಿತ್ತು ಮಾತ್ರ. ಓನರ್ ಅವ್ರ ಮನೆ ಮುಂದೆನೇ ರೇಸ್ ಕೊಡ್ಕೊಂಡು ಹೋಗ್ತಾ ಇದ್ದೀವಿ.
ಹೆಂಗಡ ಮನು ಹೆಂಗೆ